ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಹಾಳ್ನಗು ಬಾಳ್ ಕೆಡಿಸ್ತು. ಅಕ್ಕ ಅಕ್ಕ ಕೇಳಿಸ್ತೇನಕ್ಕ? ಏನೋ ರಾಮು ಕೇಳಿಸೋದು? ಅಯ್ಯೋ, ಮಹಡಿ ಎಲ್ಲ ಹಾರಿ ಹೋಗೋ ಹಾಗೆ ನಗ್ತಿದ್ರಲ್ಲಕ್ಕ ಚಿಕ್ಕಮ್ಮನ ಕಡೆಯೋರು. ಓಹೋ ಹೌದೇನೋ, ನನಗೇನೋ ಕೇಳಿಸ್ಲಿಲ್ಲಪ್ಪ. ನಾನು ಒಳಗೆಲ್ಲೋ ಕೆಲಸ ಮಾಡ್ತಾ ಇದ್ದೆ. ಅಕ್ಕ ಅಕ್ಕ ಅಯ್ಯೋ, ನಿನ್ನನ್ನು ನೋಡಿದ್ರು ನನಗೆ ನಗು ಬರ್ತಾ ಇದೆ. ಓಹ್ ಯಾಕಪ್ಪ, ನಂಗೇನಾಗಿದೆ ಅಂತ ನಿಂಗೆ ಅಷ್ಟು ನಗು ಬರ್ತಾ ಇದೆ? ಅಕ್ಕ, ಇವತ್ತು ನಮ್ಮ ಮನೇಲಿ ತಿಂಡಿ ಅಕ್ಕಿ ರೊಟ್ಟಿನಾ? ಹಾ ಕರೆಕ್ಟಾಗಿ ಗೆಸ್ ಮಾಡಿಬಿಟ್ಟಿಯಲ್ಲ. ಅದು ಹೇಗೆ? ಅಲ್ಲೇ ಇರೋದು ನೋಡು ಪಾಯಿಂಟು. ಅದೇನಪ್ಪ ಅಂಥ ಪಾಯಿಂಟು? ಅಕ್ಕ, ಸ್ವಲ್ಪ ಕನ್ನಡಿನಲ್ಲಿ ನಿನ್ನ ಮುಖ ನೋಡ್ಕೋ ಗೊತ್ತಾಗುತ್ತೆ. ಹಾಗೆ ನಿನ್ನ ಸೀರೆನ ಸ್ವಲ್ಪ ಒದರ್ಕೋ ಗೊತ್ತಾಗುತ್ತೆ. ಇಲ್ಲೇ ಇದೆಯಲ್ಲ ಸದ್ಯ ಕನ್ನಡಿ. ಅಯ್ಯೋ, ಇದೇನಿದು ಮುಖ ಎಲ್ಲ ಅಕ್ಕಿ ಹಿಟ್ಟು ಮೆತ್ಕೊಂಡ್ಬಿಟ್ಟಿದ್ದೆ. ಓಹೋ, ಸೀರೆ ಎಲ್ಲ ಅಕ್ಕಿ ಹಿಟ್ಟು ಬಿದ್ದುಬಿಟ್ಟಿದೆಯಲ್ಲ ಸೀರೆ ಮೇಲೆ. ಅಕ್ಕ, ಈ ವೇಷದಲ್ಲೂ ಒಂಥರ ಚೆನ್ನಾಗೆ ಕಾಣ್ತಾ ಇದೆಯಾ? ಸ್ವಲ್ಪ ಹಾಗೆ ಇರಕ್ಕ, ಭಾವನು ನೋಡ್ಲಿ. ಸಾಕು ಸುಮ್ಮನಿರ, ಒಂದು ಫೋಟೋನಾರು ತೆಗಿತೀನಿ ತಾಳು. ರಾಮು, ಸಾಕು ನಿನ್ನ ತಮಾಷೆ ತಲೆಹರಟೆ. ಸ್ವಲ್ಪ ಸುಮ್ಮನಿರ್ತೀಯಾ? ನಾನು ಮುಖ ಒರೆಸ್ಕೊಂಡು ಬೇಗ ಸೀರೆ ಕೊಡುಕೊಂಡ್ಬಿಡ್ತೀನಿ. ಆಯ್ತಲ್ಲ ಈಗ? ಅಕ್ಕ, ಆ ಚಿಕ್ಕಮ್ಮನ ನೆಂಟ್ರೇನಾದರೂ ನಿನ್ನ ಈ ವೇಷ ನೋಡಿದಿದ್ರೆ ಮತ್ತೆ ಮನೆ ತಾರಿಸಿ ಕಿತ್ತೋಗೋ ಹಾಗೆ, ಹೊಟ್ಟೆ ಹುಣ್ಣಾಗೋ ಹಾಗೆ ನಗಕ್ಕೆ ಶುರು ಮಾಡ್ತಾರಷ್ಟೆ. ಹಾಗೆಲ್ಲ ತುಂಬ ನಗಬಾರ್ದು ಕಣೋ ರಾಮು. ಆಮೇಲೆ ಹಾಳು ನಗು ಬಾಳ್ ಕೆಡಿಸ್ತು ಅಂತ ಆಗ್ಬಿಡುತ್ತೆ ಅಷ್ಟೇ. ಅಕ್ಕ, ಚಿಕ್ಕಮ್ಮನು ಹೀಗೆ ಹಾಳು ನಗು ಬಾಳ್ ಕೆಡಿಸ್ತು ಅಂತ ಅನ್ನೋ ಗಾದೆ ಹೇಳ್ತಾ ವಿಪರೀತವಾಗಿ ಹೀಗೆಲ್ಲ ನಗಬೇಡಿ ಅಂತ ಎಚ್ಚರಿಕೆ ಕೊಡ್ತಿದ್ರಕ್ಕ. ಸರಿಯಾಗೇ ಹೇಳಿದಾರೆ ಬಿಡು. ಅಕ್ಕ, ಹಾಳು ನಗು ಬಾಳ್ ಕೆಡಿಸ್ತು ಅಂದ್ರೆ ಏನಕ್ಕ? ನೀನೇ ಹೇಳಿದ್ಯಲ್ಲ, ಗಾದೆ ಹೇಳ್ತಾ ಇದ್ರು ಅಂತ, ಅದೇ ಅರ್ಥ. ಅದು ಒಂದು ಗಾದೆ ಅಂತ ನಂಗೂ ಗೊತ್ತಕ್ಕ. ಆದ್ರೆ ಏನಾದ್ರೆ? ನಗು ಹೇಗೆ ಹಾಳು ನಗು ಆಗುತ್ತೆ, ಬಾಳನ್ ಕೆಡಿಸುತ್ತೆ ಅಂತಲೇ ಈಗಲೂ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋ ರಾಮು, ಅತಿ ಸರ್ವತ್ರ ವರ್ಜಯೇತ್ ಅಂತ ನಮ್ಮ ಹಿರಿಯರು ಪೂರ್ವಿಕರು ಹೇಳಿದ್ದಾರೆ. ಹಾಗಂದ್ರೆ ಏನು ಹೇಳು ನೋಡೋಣ. ಅಕ್ಕ, ನಿನ್ನ ಸಂಸ್ಕೃತ ಭಾಷೆ ನನಗೆ ಖಂಡಿತ ಅರ್ಥ ಆಗಲ್ಲ. ನೀನೇ ಹೇಳು ಸರಳವಾಗಿ. ನೋಡು, ಯಾವಾಗಲೂ ಅಗತ್ಯಕ್ಕಿಂತ ಹೆಚ್ಚಿನ ಅತಿಗಳನ್ನು ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲೂ ವರ್ಜಿಸು ಅಂದರೆ ತ್ಯಜಿಸು ಅಂತ ಅರ್ಥ. ಅಂದರೆ ಮನುಷ್ಯರ ಪ್ರತಿಯೊಂದು ಕ್ರಿಯೆಗಳು ವರ್ತನೆಗಳು ಒಂದು ಮಿತಿಯಲ್ಲಿರಬೇಕು ಅಂತ. ಅತಿ ಆಯಾಸ ಮಾಡಿಕೊಂಡ್ರೆ, ಅತಿ ಊಟ ಮಾಡಿದ್ರೆ, ಅತಿಯಾಗಿ ಮಾತಾಡಿದ್ರೆ ಏನಾಗುತ್ತೆ ಹೇಳು? ಅತಿ ಆಯಾಸ ಆದರೆ ಆರೋಗ್ಯ ಹಾಳಾಗುತ್ತೆ. ಅತಿಯಾಗಿ ಊಟ ಮಾಡಿದ್ರೆ ಅಜೀರ್ಣವಾಗ್ಬೋದು. ಅತಿಯಾಗಿ ಮಾತಾಡಿದ್ರೆ ಸಾಕಪ್ಪ ಸಾಕು, ಈ ಬೋರ್ ಮಾಸ್ಟರ್ ಸಹವಾಸ ಅಂತ ಅನ್ಸುತ್ತೆ. ಹಾಗೆ ಅತಿಯಾಗಿ ಮಿತಿಮೀರಿ ನಕ್ರೆ ಹೊಟ್ಟೆ ಹುಣ್ಣಾಗುತ್ತಾ? ಹೊಟ್ಟೆ ಹುಣ್ಣಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಹೊಟ್ಟೆ ಸ್ವಲ್ಪ ಹಿಡ್ಕೋಬೋದು, ಆದರೆ ಪ್ರತಿಯೊಂದು ಒಂದು ಮಿತಿಲಿರಬೇಕು. ಅತಿಯಾಗಿನೂ ನಗಬಾರ್ದು ಅಂತ ಇದ್ರ ತಾತ್ಪರ್ಯ. ಅಂದರೆ ಅಕ್ಕ, ಈಗ ನಗು ಜಾಸ್ತಿ ಬಂತು ಅಂತ ಇಟ್ಕೋ, ಎಷ್ಟೋ ಅಷ್ಟು ನಗಬೇಕು ಅಂತೀಯ? ಹಾಗಲ್ಲ ಕಣೋ ರಾಮು, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಗಬೇಕು, ಹಾಗೆ ವರ್ತಿಸಬೇಕು ಅಂತ ಹೇಳಿದ್ನಲ್ಲ. ಹಾಗೆ ಅದೇ ರೀತಿಯಲ್ಲಿ ನಗುನೂ ಅಷ್ಟೇ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಗಬೇಕು. ನಗುವಂಥ ಸಂದರ್ಭ ಅಲ್ಲದೇ ಇದ್ರೂ ನಕ್ಬಿಡಬಾರ್ದು, ಹೀಗೆ ಹೇಳುತ್ತೆ ಇದು. ಹಾಗೆ ಮಾಡದೆ ಹೋದ್ರೆ ಏನಾಗತ್ತಕ್ಕ? ಪರಿಣಾಮ ಒಮ್ಮೊಮ್ಮೆ ಒಳ್ಳೇದಾಗಲ್ಲ ಕಣೋ. ರಾಮು, ನೀನು ಮಹಾಭಾರತದ ಕಥೆ ಕೇಳಿಲ್ವೇನೋ? ಸ್ವಲ್ಪ ಕೇಳಿದಿನಕ್ಕ. ಪಾಂಡವರು ಕೌರವರಿಗೆ ಯುದ್ಧ ಆಯಿತು ಅಂತ. ಸರಿ ಅಷ್ಟೇನಾ? ಯಾಕಾಯ್ತು ಅಂತ ಗೊತ್ತಾ? ಬೇಕಾದಷ್ಟು ಕಾರಣ ಹೇಳ್ತಾರಲ್ಲಕ್ಕ. ದುರ್ಯೋಧನ ಅನ್ಯಾಯ ಮಾಡ್ದ, ರಾಜ್ಯ ಕೊಡಲ್ಲ ಅಂದ ಅಂತ, ಹೀಗೆ ಏನೇನೋ ಹೇಳ್ತಾರಲ್ವಾ. ಆ ಎಲ್ಲ ಕಾರಣಗಳ ಜೊತೆ ಮೂಲಭೂತವಾಗಿ ದುರ್ಯೋಧನನ ಮನಸ್ಸು ಒಂದು ಕೆಲಸ ಮಾಡ್ತಾ ಇತ್ತು. ಆ ಒಂದು ಕಾರಣನೂ ಹೇಳ್ತಾರೆ. ಅದೇನಕ್ಕ?
ಒಂದ್ಸಲ ದುರ್ಯೋಧನ ಧರ್ಮರಾಯನ ಭೇಟಿ ಮಾಡಬೇಕು ಅಂತ ಅವನ ಧರ್ಮರಾಯನ ಆಸ್ಥಾನಕ್ಕೆ ಬರ್ತಾ ಇದ್ನಂತೆ. ಅರಮನೆ ಪ್ರವೇಶಿಸಿದ್ನಂತೆ. ದೊಡ್ಡ ಅರಮನೆ. ಅಲ್ಲಿ ಮಹಡಿ ಮೇಲೆ ದ್ರೌಪದಿ ನಿಂತು ನೋಡ್ತಾ ಇದ್ಲಂತೆ. ಅಂದ್ರೆ ಈಗ ಒಂಥರ ಬಾಲ್ಕನಿ ಅಂತ ಅನ್ಕೋ, ಹಾಗೆ ಅವಳು ನೋಡ್ತಾ ಇದ್ದಾಳೆ ಬರ್ತಾ ಇರೋದನ್ನ. ಅಲ್ಲೇನಾಯ್ತು? ದುರ್ಯೋಧನ ಬರ್ತಾ ಇದ್ದ. ಅರಮನೆ ಅಂದಮೇಲೆ ಕೇಳ್ಬೇಕಾ, ನೆಲ ತುಂಬಾ ಫಳ ಫಳ ಅಂತ ಹೊಳಿತಾ ಇತ್ತಂತೆ, ಒಳ್ಳೆ ಗಾಜಿನ ತರಹ. ಮುಂದೆ ನೀರಿನ ಸುಂದರವಾದ ಕೊಳನೂ ಇತ್ತಂತೆ. ದುರ್ಯೋಧನನಿಗೆ ನೀರು ಯಾವುದು ನೆಲ ಯಾವುದು ಅಂತಲೇ ಗೊತ್ತಾಗ್ಲಿಲ್ವಂತ. ಒಂದು ನಿಮಿಷ ಅಲ್ಲೂ ನೆಲ ಇರ್ಬೋದು ಅಂತ ಮುಂದಕ್ಕೆ ಹೆಜ್ಜೆ ಇಟ್ಬಿಟ್ಟಿದ್ದಾನೆ. ನೀರಿಗೆ ಜಾರಿ ಬಿದ್ದುಬಿಟ್ನಂತೆ. ಆಗ ದ್ರೌಪದಿ ಮೇಲೆ ನಿಂತಿದ್ಲಲ್ಲ, ಅವಳು ಅಯ್ಯೋ ಬಿದ್ದುಬಿಟ್ರ ಅಂತ ಬಂದೇನು ಸಹಾಯ ಮಾಡಕ್ಕೆ ಹೋಗಲಿಲ್ಲ. ಅದ್ರ ಬದಲಾಗಿ ಅಪಹಾಸ್ಯ ಮಾಡಿ ಅಟ್ಟಹಾಸದಿಂದ ನೀನು ಹೇಳಿದೆಯಲ್ಲ ಮಹಡಿ ಕಿತ್ತೋಗೋ ಹಾಗೆ ಅಂತ, ಹಾಗೆ ಜೋರಾಗಿ ನಕ್ಕಿಬಿಟ್ಲಂತೆ. ಆಗ ದುರ್ಯೋಧನನಿಗೆ ಆ ನಗು, ಅವಳ ಅಹಂಕಾರದ ರೀತಿ ಅದೆಲ್ಲ ನೋಡಿ ತುಂಬ ಅವಮಾನ ಆದ ಹಾಗಾಯ್ತಂತೆ. ಆಗ ನಿರ್ಧಾರ ಮಾಡಿದ್ನಂತೆ ದುರ್ಯೋಧನ, ಏನಂತ, ಇವಳ ಅಹಂಕಾರನ ಮುರಿಲೇಬೇಕು, ಸಭೆಯಲ್ಲಿ ಎಲ್ಲರೆದುರಿಗೂ ಇವಳಿಗೆ ಗರ್ವಭಂಗ ಆಗಬೇಕು. ತಾನು ಮತ್ತು ತನ್ನ ಆಪ್ತ ಗೆಳೆಯ ಕರ್ಣ ಅದನ್ನು ನೋಡಿ ಅಟ್ಟಹಾಸದಿಂದ ಇವಳು ನಕ್ಕಾಗೆ ನಾವು ನಗಬೇಕು, ಈ ರೀತಿ ಸೇಡು ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ನಂತೆ. ನೋಡು, ಮುಂದೆ ಇದಕ್ಕೆ ದ್ರೌಪದಿ ವಸ್ತ್ರಾಪಹರಣ ಪ್ರಸಂಗ ಎಲ್ಲ ನಡೆಯುತ್ತಲ್ವೇನಕ್ಕ? ಹೌದು. ನಾನು ಯಾಕೆ ಈ ಉದಾಹರಣೆ ಹೇಳಿದೆ ಅಂದರೆ, ಒಬ್ಬರು ಕಷ್ಟದಲ್ಲಿರೋವಾಗ ನೋಡಿ ಅಪಹಾಸ್ಯ ಮಾಡಿ ನಾವು ನಗಬಾರ್ದು. ಒಂದು ಪಕ್ಷ ನಗು ಬಂದ್ರೂ ಅದನ್ನು ತಡೆ ಹಿಡ್ಕೊಳ್ಬೇಕು ಅಂತ. ಕೆಲವರು ವ್ಯಂಗ್ಯವಾಗಿ ನಗ್ತಾರಲ್ಲಕ್ಕ, ಅದು ತಪ್ಪಲ್ವಾ? ಹೀಗೆ ಇನ್ನೊಬ್ಬ ವ್ಯಕ್ತಿಗೆ ಮನಸ್ಸು ನೋಯಿಸೋ ರೀತಿಲಿ, ಅಪಮಾನ ಆಗೋ ರೀತಿಲಿ ನಕ್ಕಾಗ ಆ ವ್ಯಕ್ತಿ ಆ ತಕ್ಷಣದಲ್ಲಿ ಸುಮ್ಮನೆ ಇರ್ಬೋದು, ಆದರೆ ಅವನ ಮನಸ್ಸಿನಲ್ಲಿ ದ್ವೇಷ ಹುಟ್ಟಬಹುದು ಅಲ್ವಾ? ಹಾಗೆ ಸಾಧಿಸ್ಬೋದು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು. ಹಾಗೆ ಪರಿಣಾಮ ಕೆಟ್ಟೋದಾಗ ನಕ್ಕ ವ್ಯಕ್ತಿ ಕಥೆ ಏನಾಗುತ್ತೆ ಹೇಳು? ಇನ್ನೇನಾಗತ್ತೆ, ಹಾಳು ನಗು ಬಾಳ್ ಕೆಡಿಸ್ತು ಅಂತ ಆಗತ್ತಷ್ಟೆ. ಅದಕ್ಕೆ ಅಪಹಾಸ್ಯ ಮಾಡಿ ನಗಲೂಬಾರ್ದು, ನಗೋರ್ ಮುಂದೆ ಎಡು ಬೀಳೋ ಹಾಗೆ ವರ್ತಿಸ್ಲೂಬಾರ್ದು. ಮತ್ತೆ ನಗು ಹೇಗಿರ್ಬೇಕಕ್ಕ? ಯಾವಾಗ ನಗಬೇಕಕ್ಕ? ಇನ್ನೊಬ್ಬ ವ್ಯಕ್ತಿಗೂ ಸಂತೋಷವಾಗುವಂತಹ ನಗು ಒಳ್ಳೆಯ ನಗು, ಮಗುವಿನ ಮುಗ್ಧತೆಯ ಹಾಗೆ ನಗು ಇರಬೇಕು ಅಂತ ಹೇಳ್ತಾರೆ. ಸಹಜವಾದ ನಗು ಆಗಿರ್ಬೇಕದು, ಅಲ್ಲಿ ಯಾವ ಕೋಹಕಾನೂ ಇರಬಾರ್ದು. ಈಗ ನೋಡು, ಮಗು ನಕ್ಕಿದ್ರೆ ಅದ್ರ ಹಿಂದೆ ಯಾವ ಕಪಟ ಮೋಸ ಅಂತೂ ಅದಕ್ಕೆ ಗೊತ್ತಿರೋದಿಲ್ಲ ಅಲ್ವಾ? ಯಾರನ್ನು ನೋಡಿ ವ್ಯಂಗ್ಯವಾಗಂತೂ ಅದು ನಗೋದಿಲ್ಲ. ಅದಕ್ಕೆ ಮಗುವಿನ ನಗೆನ ಎಲ್ಲರೂ ತುಂಬ ಇಷ್ಟಪಡ್ತಾರಲ್ವಾ? ಒಳ್ಳೆ ಮಗುವಿನಂಥ ಮನಸ್ಸು, ಮಗುವಿನ ಹಾಗೆ ನಗ್ತಾರೆ ಅಂತ ಹೇಳೋದು ಕೇಳಿಲ್ವಾ ನೀನು? ಈ ನಗುವಿನ ಬಗ್ಗೆ ಡಿ.ವಿ. ಗುಂಡಪ್ಪನವರು ತುಂಬಾ ಚೆನ್ನಾಗಿ ಹೇಳಿದಾರಲ್ಲಕ್ಕ, ಒಂದು ಪದ್ಯ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ, ಅದೇನಕ್ಕ? ಅದೇ ಮಂಕುತಿಮ್ಮನ ಕಗ್ಗದಲ್ಲಿ ಅವ್ರು ಹೇಳಿದ್ದಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಅಂದರೆ ನಾವು ನಗೋದು ಸಹಜವಾದ ಧರ್ಮ. ಅಳು ಹೇಗೆ ಒಂದು ಮನುಷ್ಯನ ದೇಹದಲ್ಲಿ ಒಂದು ಕ್ರಿಯೆ, ಹಾಗೆ ನಗು ಕೂಡ ಒಂದು ಸಹಜವಾದ ಧರ್ಮ. ನಗಿಸುವುದು ಪರಧರ್ಮ, ಆದರೆ ನಮಗೆ ಬೇಕಾದಾಗ ನಾವು ನಕ್ಕೊಳ್ತಾ ಇರೋಕ್ಕಾಗಲ್ಲ. ಇನ್ನೊಬ್ಬರನ್ನ ನಗಿಸಬೇಕು, ತಮ್ಮ ನಗುವಿನಿಂದ ಇನ್ನೊಬ್ಬರು ಪ್ರಭಾವಿತರಾಗಿ ನಗಬೇಕು, ಅವರು ಸುಂದರವಾಗಿ ನಗು ಹಾಗೆ ಮಾಡಬೇಕು. ನಗುವ ಕೇಳುತ್ತಾ ಇನ್ನೊಬ್ಬರ ನಗುವನ್ನು ಕೇಳಿ ನಾವು ಸಂತೋಷವಾಗಿ ಇರೋದು ಇನ್ನೂ ಮುಖ್ಯ. ನಗುವ ಕೇಳುತ್ತಾ ನಗುವುದು ಅತಿಶಯವಾದ ಧರ್ಮ. ಯಾಕೆಂದರೆ ಇನ್ನೊಬ್ಬರು ಸಂತೋಷವಾಗಿದ್ದಾರೆ, ಇನ್ನೊಬ್ಬರು ನಗ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಹೊಟ್ಟೆ ಕಿಚ್ಚು ಪಟ್ಕೊಂಡ್ಬಿಡ್ತಾರೆ. ನೀನು ನೋಡಿಲ್ವಾ ನಮ್ಮ ಸಮಾಜದಲ್ಲಿ? ಅವ್ರು ಚೆನ್ನಾಗಿದ್ದಾರೆ ಅಂದರೆ ಸಹಿಸೋದಿಲ್ಲ, ಆದರೆ ಆ ಗುಣ ಇರಬಾರ್ದು. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಹೀಗೆ ಮನುಷ್ಯ ಬಾಳಿನಲ್ಲಿ ನಗಿಸೋದನ್ನು ಮತ್ತು ನಗಿಸಿ ತಾನೂ ನಗುತ್ತಾ ಬಾಳೋದನ್ನು ಕಲ್ತ್ಕೋಬೇಕು. ಅಂಥ ವರನ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು ಅಂತ ಡಿ.ವಿ.ಜಿಯವರು ಸುಂದರವಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವೇನಕ್ಕ? ಎಲ್ಲರೂ ಹೀಗೆ ನಗ್ತಾ ನಗ್ತಾ ಇರಬೇಕಲ್ವೇನಕ್ಕ? ಖಂಡಿತ ಹೌದಪ್ಪ. ಈಗ ನಗ್ತಾ ನಾನು ಕೇಳ್ತೀನಿ, ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಟ್ಬಿಡಪ್ಪ ಜಾಣ, ಅಕ್ಕಿ ರೊಟ್ಟಿ ಮಾಡ್ತೀನಿ, ತಿಂತೀಯಂತೆ. ನಗ್ತಾ ನಗ್ತಾ ನಾನು ಹೇಳ್ತೀನಿ ಕೇಳಕ್ಕ, ನಂಗೀಗ ಆಗಲ್ಲ ಈರುಳ್ಳಿ ಹೆಚ್ಚಕ್ಕೆ, ಯಾಕೆಂದರೆ ನಾನು ತುಂಬ 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 ಓದ್ಕೋಬೇಕು, ನಾಳೆ ಟೆಸ್ಟ್ ಇದೆ. ಅಯ್ಯೋ ಸಮಯ ಸಂದರ್ಭಕ್ಕೆ ತಕ್ಕಾಗಿ ನಗಬೇಕು ಅಂತ ಹೇಳಿದಾಗೆ ಸಮಯ ಸಂದರ್ಭಕ್ಕೆ ತಕ್ಕಾಗಿ ನಕ್ಕೊಂಡೇ ಹೇಳ್ತೀನಿ. ಹೋಗ್ಲಿ ಬಿಡು, ನಾನೇ ಹೆಚ್ಕೊಳ್ತೀನಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ.
ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.